ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆ ಕಸರತ್ತು ಇನ್ನೂ ಕೂಡ ಮುಗಿದಿಲ್ಲ. ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕವನ್ನ ಮಾಡಲಾಗಿದೆ. ಬಿಜೆಪಿ ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದ್ದಾಗಿದೆ. ಆದರೆ 3 ರಾಜ್ಯಗಳಿಗೆ ಮಾತ್ರ ಅಧ್ಯಕ್ಷರ ಆಯ್ಕೆಯನ್ನ ವರಿಷ್ಠರು ಇನ್ನೂ ಮಾಡಿಲ್ಲ. ಕರ್ನಾಟಕ, ಉತ್ತರ ಪ್ರದೇಶ, ಗುಜರಾತ್ನಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ವಿಳಂಬ ಆಗಿದೆ. ಆಂತರಿಕ ಗೊಂದಲದ ಹಿನ್ನೆಲೆ ಅಧ್ಯಕ್ಷರ ಆಯ್ಕೆಗೆ ಹಿಂದೇಟು ಹಾಕಲಾಗ್ತಾ ಇದೆ. ರಾಜ್ಯದಲ್ಲಿ ವಿಜಯೇಂದ್ರ ಆಯ್ಕೆಗೆ ಹಲವರು ಅಪಸ್ವರವನ್ನ ತೋರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ರೆಬಲ್ಸ್ ಟೀಮ್ ಬಿಗಿ ಪಟ್ಟು ಹಿಡಿದಿರೋದ್ರಿಂದ ಒಟ್ಟಾರೆಯಾಗಿ ಆಂತರಿಕ ಗೊಂದಲ ಅನ್ನೋದು ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಆಂತರಿಕ ಗೊಂದಲ ಹೆಚ್ಚಾಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಆಯ್ಕೆಗೆ ವರಿಷ್ಠರು ಹಿಂದೇಟು ಹಾಕಿದ್ದಂತೆ ಕಾಣಿಸ್ತಾ ಇದೆ. ಕರ್ನಾಟಕ, ಉತ್ತರ ಪ್ರದೇಶ, ಗುಜರಾತ್ 3 ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬ ಆಗಿದೆ. ಹಾಗಾಗಿ ಕರ್ನಾಟಕದ ರಾಜ್ಯಾಧ್ಯಕ್ಷರ ನೇಮಕ ಯಾವಾಗ ಆಗಲಿದೆ ಅಂತ ಹೇಳಿ ಕೂಡ ಇನ್ನೊಂದು ಬಣ ಕಾಯ್ತಾ ಇರುವಂತದ್ದು. ವೇಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರೇ ಮುಂದುವರೆದ್ರೆ ಏನು ಅನ್ನೋದಾಗಿಯೂ ಕೂಡ ಈಗಾಗಲೇ ಕೆಲವೊಂದಷ್ಟು ಚರ್ಚೆಗಳು ಕೂಡ ನಡೆದಿದೆ. ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕವನ್ನ ಬಿಜೆಪಿ ಮಾಡಿದ್ದು 3 ರಾಜ್ಯಗಳಿಗೆ ಅಧ್ಯಕ್ಷರ ಆಯ್ಕೆಯನ್ನ ಇನ್ನೂ ಕೂಡ ವರಿಷ್ಠರು ಮಾಡಿಲ್ಲ. ಕರ್ನಾಟಕ, ಉತ್ತರ ಪ್ರದೇಶ, ಗುಜರಾತ್ನಲ್ಲಿ ಆಯ್ಕೆ ಮಾಡೋದಕ್ಕೆ ವಿಳಂಬವನ್ನ ಮಾಡಲಾಗಿದೆ. ಆಂತರಿಕ ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಆಯ್ಕೆಗೆ ಹಿಂದೇಟು ಹಾಕಲಾಗಿದೆ. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆಯ ಕಸರತ್ತು ಮುಂದುವರಿತಾ ಇದೆ. ಯಾರಾಗ್ತಾರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಅನ್ನುವಂತಹ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ವರಿಷ್ಠರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರನೇ ಮುಂದುವರಿತಾರಾ ಅಥವಾ ಬೇರೆಯವರನ್ನ ನೇಮಕ ಮಾಡ್ತಾರಾ ಅನ್ನೋದಾಗಿ ಇದೀಗ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆಯ ಜಟಾಪಟಿ ಮಾತ್ರ ಮುಗಿತಾ ಇಲ್ಲ. ಇನ್ನು ರಾಜ್ಯ ರಾಜಕೀಯದಲ್ಲಿಯೇ ನಾಯಕತ್ವ ಬದಲಾವಣೆಯ ಜಟಾಪಟಿ ಜೋರಾಗಿದೆ. ಒಂದು ಕಡೆ ಬಿಜೆಪಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬದಲಾವಣೆಯ ಕುರಿತಂತೆ ಜೋರಾದ ಚರ್ಚೆ. ಇನ್ನೊಂದು ಕಡೆ CM ಬದಲಾವಣೆಯ ಕುರಿತಂತೆಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಗಳು ಕೇಳಿ ಬಂದಿತ್ತು. ಇನ್ನು ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆ ಕಸರತ್ತು ಮಾತ್ರ ಮುಂದುವರಿತಾನೇ ಇದೆ. 3 ರಾಜ್ಯಗಳಿಗೆ ಅಧ್ಯಕ್ಷರ ಆಯ್ಕೆಯನ್ನ ವರಿಷ್ಠರು ಈಗಾಗಲೇ 3 ರಾಜ್ಯಗಳಿಗೆ ಅಧ್ಯಕ್ಷರ ಆಯ್ಕೆಯನ್ನು ವರಿಷ್ಠರು ಮಾಡಿಲ್ಲ. ಆದರೆ ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಆಂತರಿಕ ಗೊಂದಲ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಹಿಂದೇಟನ್ನ ಹಾಕಲಾಗಿದೆ. ರಾಜ್ಯದಲ್ಲಿ BY ವಿಜಯೇಂದ್ರ ಆಯ್ಕೆಗೆ ಹಲವರು ಅಪಸ್ವರವನ್ನ ತೆಗೆದಿದ್ದಾರೆ. ಕರ್ನಾಟಕ ಆಗಿರ್ಬೋದು, ಉತ್ತರ ಪ್ರದೇಶ, ಗುಜರಾತ್ ಈ 3 ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬ ಆಗ್ತಾ ಇದೆ. ಹಾಗಾಗಿ ವರಿಷ್ಠರು ಯಾವ ರೀತಿಯ ತೀರ್ಮಾನವನ್ನ ಕೈಗೊಳ್ತಾರೆ? ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ BY ವಿಜಯೇಂದ್ರರನ್ನೇ ಮುಂದುವರಿಸ್ತಾರಾ ಅಥವಾ ಬೇರೆಯವರನ್ನ ನೇಮಕ ಮಾಡ್ತಾರಾ ಅನ್ನೋದಾಗಿ ಕಾದು ನೋಡಬೇಕಿದೆ.